ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಯ ಟೆಕ್ನಿಕಲ್ ಹೆಡ್ ಆಗಿರುವಂತಹ ಮಾನಸ ಅವರು. ಮಾನಸ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ಹೇರ್ ಫಾಲ್ ಯಾಕೆ ಆಗುತ್ತೆ ಅನ್ನೋದನ್ನ ತಿಳಿಸಿ. ಹೇರ್ ಫಾಲ್ ಮೇಜರ್ ರೀಸನ್ಸ್ ಯಾವೆಲ್ಲ ಕಾರಣಕ್ಕಾಗುತ್ತೆ ಅಂತಂದರೆ, ಒಂದು ಏಜ್ ಫ್ಯಾಕ್ಟರ್ ಆಗಿರ್ಬೋದು. ತುಂಬ ವಯಸ್ಸಾಗ್ತಾ ಇದೆ, ಏಜ್ ಆಗ್ತಾ ಇದೆ ಅಂತಂಗೆ ನಮಗೆ ಹೇರ್ ಫಾಲ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನು ಕೆಲವರಲ್ಲಿ ಹೇರ್ ಫಾಲ್ ಅನ್ನೋದು ಎರಿಡಿಟ್ರಿ ಆಗಿ ಬಂದಿರುತ್ತೆ, ಅಂದರೆ ವಂಶ ಪಾರಂಪರೆಯಾಗಿ ಈ ಪರ್ಟಿಕ್ಯುಲರ್ ಏಜಲ್ಲಿ ಹೇರ್ ಫಾಲ್ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಇನ್ನು ಕೆಲವರಲ್ಲಿ ಫುಡ್ ಹ್ಯಾಬಿಟ್ಸ್ ಸರಿಯಾಗಿರಲ್ಲ, ಅಂದರೆ ಅವ್ರಿಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರೋ ಕಾರಣ ಅದು ಕರೆಕ್ಟಾಗಿ ವಿಟಮಿನ್ಸ್ ಸಿಗ್ತಾ ಇರೋದಿಲ್ಲ. ಸೊ ಪೌಷ್ಟಿಕ ಆಹಾರದ ಕೊರತೆ ಇದ್ದಾಗ ಕೂಡ ಕೂದಲು ಉದುರುತ್ತಾ ಇರುತ್ತೆ ಜಾಸ್ತಿ. ಆದಷ್ಟು ಅವರು ಫುಡ್ ಹ್ಯಾಬಿಟ್ಸಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಬೇಕು. ಮೇಜರ್ ಥಿಂಗ್ ಅಂತಂದರೆ, ಇವಾಗ ನಾವು ಲೈಫ್ ಸ್ಟೈಲ್ ಅಂತ ಏನದು ಇವಾಗಿನ ಜನ್ರೇಷನ್ ಮಾಡರ್ನ್ ಲೈಫ್ಗೆ ಇನ್ವಾಲ್ವ್ ಆದ ಆ ಲೈಫ್ ಸ್ಟೈಲ್ ಕರೆಕ್ಟಾಗಿಲ್ಲ ಅಂದಾಗೂ ಕೂಡ ಮೇಜರಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಓಕೆ, ಇನ್ನು ಲೈಫ್ ಸ್ಟೈಲ್ ಅಂತ ಹೇಳಿದ್ರಿ. ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋದಾದ್ರೆ, ಸಾಕಷ್ಟು ಜನಕ್ಕೆ ಒಂದು ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳೋದನ್ನ ಅವರು ಮರ್ತೇ ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ಡಯಟ್ ಆಗಿರ್ಬೋದು ಅಥವಾ ಬೇರೆ ಅವ್ರದೇ ಒಂದು ಡೈಲಿ ರೊಟೀನ್ ಫಾಲೋ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾದಂತಹ ಒಂದು ಆಹಾರ ಪದ್ಧತಿನ ಸೇವಿಸ್ತಾ ಬಂದ್ರೆ ಹೇರ್ ಫಾಲ್ ಆದಷ್ಟು ಕಡಿಮೆ ಆಗುತ್ತೆ ಅಂತ? ಸಾಮಾನ್ಯವಾಗಿ ಇವಾಗಿನ ಜನ್ರೇಷನಲ್ಲಿ ತುಂಬ ವರ್ಕ್ ಪ್ರೆಷರಲ್ಲಿ ಅವರು ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ಮಾಡ್ತಾರಲ್ಲ, ಇಲ್ಲ ಅಂತಂದರೆ ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಅವರು ಆ ಟೈಮಿಂಗ್ ಮಾತ್ರ ತಿನ್ನೋದು. ಏನಾಗುತ್ತೆ ಅಂದರೆ, ನಮ್ಮ ಬಾಡಿಗೆ ಹೇರ್ ಫಾಲಿಗೆ ಅಂತನೇ ಅಲ್ಲ, ನಾವು ಆರೋಗ್ಯವಾಗಿ ಇರಬೇಕಂತ ಅಂದರೆ ವಿಟಮಿನ್ಸ್ ಪ್ರೋಟೀನ್ಸ್ ತುಂಬ ಮುಖ್ಯ ಆಗುತ್ತೆ. ಹೇರ್ ಫಾಲ್ ವಿಚಾರಕ್ಕೆ ಬಂದಾಗ ಹೇರ್ ಫಾಲ್ ಆಗಬಾರ್ದು ಅನ್ನೋ ಪಕ್ಷದಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕಂಟೆಂಟೆಂಟ್ ಫುಡ್ ನಾವು ಜಾಸ್ತಿ ತಿಂತಾ ಬರಬೇಕು. ಸೊ ವಿಟಮಿನ್ ಸಿ ಅಂತ ಅಂದರೆ ಸಿಟ್ರಿಟ್ಸ್ ಫ್ರೂಟ್ ಆಗಿರ್ಬೋದು. ಆದಷ್ಟು ನಾವು ತರಕಾರಿಗಳನ್ನ ಬೇಯಿಸಿ ತಿನ್ನೋದಕ್ಕಿಂತ ಆದಷ್ಟು ತಿನ್ಬೋದು. ಸೊ ಅದು ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದು ನಮಗೆ ಸಿಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಯಾರು ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ಅವರು ಫಿಶ್ ಇದರಲ್ಲೆಲ್ಲ ಪ್ರೋಟೀನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ಅವರು ಇನ್ವಾಲ್ವ್ ಮಾಡ್ಕೊಂಬಂದ್ರೆ, ಬ್ಯಾಲೆನ್ಸ್ ಡಯಟ್ ಅನ್ನೋದನ್ನ ಫಾಲೋ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಓಕೆ, ಇನ್ನು ಇವತ್ತಿನ ಮಾಡರ್ನ್ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಪ್ರತಿಯೊಬ್ಬರಿಗೂ ನಾನು ತುಂಬಾ ಆಕರ್ಷಕವಾಗಿ ಕಾಣಿಸ್ಬೇಕು, ಸುಂದರವಾಗಿ ಕಾಣಿಸ್ಬೇಕು ಅನ್ನೋಂಥ ಮೈಂಡ್ ಸೆಟ್ ಇರುತ್ತೆ. ಸೊ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಹೇರ್ ಸ್ಟ್ರೈಟನ್ ಮಾಡ್ಕೊಳ್ಳೋದಾಗಿರ್ಬೋದು, ಹೇರ್ ಕರ್ಲ್ಸ್ ಮಾಡೋದಾಗಿರ್ಬೋದು. ಇನ್ನು ನಾನು ಪುರುಷರ ಬಗ್ಗೆ ಮಾತಾಡೋದಾದ್ರೆ ಹೇರ್ ಕಲರಿಂಗ್ ಆಗಿರ್ಬೋದು, ಸಿರಮ್ ಯೂಸ್ ಮಾಡೋದು, ಈ ರೀತಿ ಎಲ್ಲ ಕೆಮಿಕಲ್ ಕಂಟೆಂಟ್ಸ್ ಯೂಸ್ ಮಾಡೋದಾಗಿದ್ರೆ ಕೂದಲು ಎಷ್ಟು ಹಾಳಾಗುತ್ತೆ ಅಂತ? ಅಂದರೆ ಸ್ಟ್ರೈಟ್ನಿಂಗ್ ಅಥವಾ ಕಲರಿಂಗ್ ಮಾಡಿಸ್ಕೊಳ್ಳೋದು ಅಂದರೆ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಅಕೇಶ್ನಲಿ ಮಾಡಿಸ್ಕೊಬೋದು, ಯಾವುದೇ ರೀತಿ ತೊಂದರೆ ಇರಲ್ಲ. ಕೆಲವು ಸಲೂನ್ಸಲ್ಲಿ ಇವಾಗ ಸ್ಟ್ರೈಟ್ನಿಂಗ್ ಮಾಡೋದು ಅವರಿಗೆ ಯಾವ ಲೆವೆಲಲ್ಲಿ ಸ್ಟ್ರೈಟ್ನಿಂಗ್ ಮಾಡಬೇಕು, ಅಂದರೆ ಎಷ್ಟು ಇಂಚ್ ಗ್ಯಾಪ್ ಬಿಟ್ಟು ತೊಗೊಬೇಕು ಸ್ಟ್ರೈಟ್ನಿಂಗಿಗೆ ಅಂತ ಗೊತ್ತಿರುತ್ತೆ. ಅಂದರೆ ಸ್ಕ್ಯಾಲ್ಪಿಂದ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ದೂರ ಬಿಟ್ಟು ಸ್ಕ್ಯಾಲ್ಪಿಂದ ನಾವು ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ ಕೇಸ್ ನೀವು ಕಲರಿಂಗ್ ಮಾಡ್ತಾ ಇದ್ರೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ದೇನೆ ಬರೀ ಹೇರಿಗೆ ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದಕ್ಕಿಂತ ಅಕೇಶ್ನಲಿ ಯೂಸ್ ಮಾಡೋದೇ ತುಂಬ ಒಳ್ಳೆಯದು. ಓಕೆ, ಇನ್ನು ಆಯಿಲ್ನ ಒಂದು ನಾವು ಸ್ಟ್ರೆಸ್ ಬಸ್ಟರ್ ಅಂತಾನೆ ಕರಿತೀವಿ. ಸುಮಾರು ಜನ ಎಣ್ಣೆನ ಅಪ್ಲೈ ಮಾಡೋದನ್ನ ನಿಲ್ಸೇ ಬಿಟ್ಟಿರ್ತಾರೆ ಅಂತ. ಆಯಿಲ್ ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪಿಗೆ ಆಗಿರ್ಬೋದು ಅಥವಾ ನಮ್ಮ ಹೇರ್ಸ್ ಎಷ್ಟು ಯೂಸ್ಫುಲ್ ಅಂತ ಹೇಳ್ತೀರಾ? ಇವಾಗ ಸಾಮಾನ್ಯವಾಗಿ ಒಂದು ಗಿಡಕ್ಕೆ ಹೇಗೆ ಗೊಬ್ಬರ ಮುಖ್ಯ ಆಗುತ್ತೆ, ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಹೇಗೆ ಮುಖ್ಯ ಆಗುತ್ತೆ, ನಮಗೆ ಕೂದಲಿಗೂ ಕೂಡ ಆಯಿಲ್ ತುಂಬ ಮುಖ್ಯ ಆಗುತ್ತೆ. ನಾವು ಆಯಿಲ್ ಮಸಾಜ್ನ ವಾರಕ್ಕೆ 2 ಬಾರಿ ಆದರೂ ಮಾಡ್ತಾ ಇರಬೇಕು. ಅದರಲ್ಲೂ ಕೂಡ ನಾವು ಮಸಾಜ್ ಮಾಡ್ಬೇಕಾದ್ರೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡ್ತಾ ಬಂದರೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಮಗೆ ಹೇರ್ ಫಾಲ್ ಅನ್ನೋದು ಕಂಪ್ಲೀಟಾಗಿ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಅದು ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆಯಿಲ್ನ ವೀಕ್ಲಿ 2 ಆದರೂ ನಾವು ಯೂಸ್ ಮಾಡ್ತಾ ಇರಬೇಕು. ಓಕೆ, ಇನ್ನು ಸಾಕಷ್ಟು ಜನ ಲೇಡೀಸ್ ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ನ ಅಪ್ಲೈ ಮಾಡಿ ಒಂದು 2-3 ಡೇಸ್ ಆದ್ರೂ ಕೂಡ ಅವರು ಹೇರ್ ವಾಶ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇರ್ಲಿ, ಇನ್ನೂ ಆಯಿಲ್ ತಲೆಯಲ್ಲಿ ಸ್ಕ್ಯಾಲ್ಪಿಗ ನೀಟಾಗಿ ಸಕ್ಕಾಗ್ಲಿ ಅನ್ನೋದೇ ಒಂದು ಮೈಂಡ್ ಸೆಟ್ ಇರುತ್ತೆ. ಆಚೆ ಹೋಗೋದ್ರಿಂದ, ಪೊಲ್ಯೂಷನ್ದ್ರಿಂದ ಒಂದು ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಒಂದು ಡಸ್ಟ್ ಪಾರ್ಟಿಕಲ್ಸ್ ಬರೋದ್ರಿಂದ ಡ್ಯಾಂಡ್ರಫ್ ಫಾರ್ಮ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಇದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ? ಇವಾಗ ನಾವು ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ 45 ನಿಮಿಷದಿಂದ 1 ಅವರಲ್ಲಿ ನಾವು ಹೇರ್ ವಾಶ್ ಮಾಡ್ಕೊಬೇಕು. ಸೊ ನಾವು ಹಾಗೆ ಬಿಟ್ಟರೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಈಸಿಯಾಗಿ, ಇವಾಗ ಆಯಿಲ್ ಇದೆ ಅಂತ ಅಂದಾಗೆಲ್ಲ ಆರಾಮ್ಸೆ ಅದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ನಿಮಗೆ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆ ಡ್ಯಾಂಡ್ರಫ್ ಇದ್ರೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು 45 ನಿಮಿಷದಿಂದ 1 ಗಂಟೆ ಆದಮೇಲೆ ಹೇರ್ ವಾಶ್ ಮಾಡ್ಕೊಬೇಕು. ಓಕೆ, ಇನ್ನು ಸ್ಪ್ಲಿಟೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಮಹಿಳೆಯರಿಗೆ ಸಾಕಷ್ಟು ಜನಕ್ಕೆ ಸ್ಪ್ಲಿಟೆನ್ಸ್ ಇರುತ್ತೆ. ಅದರಿಂದಾನೇ ಮೇನ್ ನಮಗೆ ಹೇರ್ ಗ್ರೋತ್ ಅವಾಯ್ಡ್ ಆಗ್ತಾ ಇರುತ್ತೆ ಅಂತ. ಸ್ಪ್ಲಿಟೆನ್ಸ್ ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಮಾನಸ? ಇವಾಗ ನಾವು ಸ್ಪ್ಲಿಟೆನ್ಸ್ ಹೇಗೆ ಅವಾಯ್ಡ್ ಮಾಡ್ಬೇಕಂತ ಅಂದ್ರೆ ಜಾಸ್ತಿ ವಿಂಡಿಗೆ ಎಕ್ಸ್ಪೋಸ್ ಮಾಡೋದಾಗಿರುತ್ತೆ, ತುಂಬಾ ಸನ್ಲೈಟ್ಗೆ ನಾವು
ಎಕ್ಸ್ಪೋಸ್ ಮಾಡೋದ್ರಿಂದ ಅದೆಲ್ಲ ಸ್ಪ್ಲಿಟ್ ಎಂಡ್ಸ್ಗೆ ದಾರಿ ಆಗ್ತಾ ಇರುತ್ತೆ. ಆದಷ್ಟು ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬಂದರೆ ಸ್ಪ್ಲಿಟ್ ಎಂಡ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಸ್ಪ್ಲಿಟ್ ಎಂಡ್ಸ್ ಇದ್ದರೆ ನಮಗೆ ಹೇರ್ ಗ್ರೋತ್ ಆಗೋದಿಲ್ಲ. ನಿಮಗೆ ಸ್ಪ್ಲಿಟ್ ಎಂಡ್ಸ್ ಇರೋ ಪಕ್ಷದಲ್ಲಿ ಅದನ್ನು ನೀವು ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ಗ್ರೋತ್ನೆಸ್ ಇರುತ್ತೆ. ಓಕೆ, ಇನ್ನು ಮಹಿಳೆಯರ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ, ನೀವು ಆಗ್ಲೇ ಹೇಳ್ತಾ ಇದ್ದೀವಿ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಕಷ್ಟು ಹೇರ್ ಫಾಲ್ ಆಗುತ್ತೆ ಅಂತ. ಈ ಒಂದು ಪೋಸ್ಟ್ ಪ್ರೆಗ್ನೆನ್ಸಿ ಪೀರಿಯಡ್ ಆಫ್ ಟೈಮಲ್ಲಿ ಯಾವ ರೀತಿ ನಾವು ಒಂದು ಪ್ರಿಕಾಷನರಿ ಮೆಷರ್ಸ್ನ ತಗೊಂಡ್ರೆ ಆದಷ್ಟು ಹೇರ್ ಫಾಲ್ನ ಅವಾಯ್ಡ್ ಮಾಡ್ಬೋದು ಅಂತ? ಮಹಿಳೆಯರ ವಿಚಾರದಲ್ಲಿ ನಾವು ಯಾವಾಗ ಹೇರ್ ಫಾಲ್ ನೋಡ್ತೀವಿ ಅಂತ ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ನಂತರ, ಅಂದರೆ ಮಕ್ಕಳಾದ್ಮೇಲೆ ಅವ್ರಿಗೆ ಕೂದಲು ಉದುರೋದು ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಅವರು ಆ ಡ್ಯೂರೇಷನ್, ಇದು ಟೆಂಪ್ರವರಿ ಹೇರ್ ಫಾಲ್ ಆಗಿರ್ಬೋದು, ಲೈಕ್ 6 months ಆದಮೇಲೆ ಅವರಿಗೆ ಹೇರ್ ಫಾಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾರ್ಮಲ್ ಲೈಫಿಗೆ ಬರುತ್ತೆ. ಬಟ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅವರು ಫುಡ್ ಹ್ಯಾಬಿಟ್ ಆಗಿರ್ಬೋದು, ಸ್ವಲ್ಪ ಲೈಟ್ ಎಕ್ಸಸೈಸ್ ಆಗಿರ್ಬೋದು, ಇದು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ಹೇರ್ ಫಾಲ್ ಅನ್ನೋದು ನಿಯಂತ್ರಣಕ್ಕೆ ಬರುತ್ತೆ. ಓಕೆ, ಇನ್ನು ನಾವಾಗಲೇ ಕಲರಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಲರಿಂಗ್ ಅನ್ನೋದು ಕೆಮಿಕಲ್ ಆ್ಯಡ್ ಆಗಿರುತ್ತೆ, ತುಂಬಾನೇ ಡೇಂಜರಸ್ ಅಂತ ಹೇಳ್ತಾರೆ. ಆದರೂ ಕೂಡ ಇವತ್ತಿನ ಒಂದು ಮಾಡರ್ನೈಸ್ ಲೈಫಲ್ಲಿ ಪ್ರತಿಯೊಬ್ಬರು ಅದಕ್ಕೆ ಮಾರೋಗಿದ್ದಾರೆ. ಒಂದು ಕಾಲೇಜ್ ಗೋಯಿಂಗ್ ಗರ್ಲ್ ಇಂದ ಹಿಡಿದು ಒಂದು 30-40 ಏಜ್ ಅವರು ಪ್ರತಿಯೊಬ್ಬರು ಕಲರಿಂಗ್ ಅನ್ನೋದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇವಾಗ ಕಲರಿಂಗ್ ಅಂತ ಇವಾಗ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಫ್ಯಾಷನ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರಬೇಕಂತ ಅಂದರೆ ಕಲರಿಂಗ್ ಮಾಡಿಸ್ಕೊತಾ ಇರ್ತಾರೆ. ಮಾಡಿಸ್ಕೊಬಾರ್ದು ಅಂತಲ್ಲ. ಇವಾಗ ಕಲರಿಂಗಲ್ಲೂ ಕೂಡ ನೀವು ನ್ಯಾಚುರಲ್ ಆಗಿ ಕೂಡ ಕಲರಿಂಗ್ ಮಾಡ್ಕೊಬೋದು. ಮೆಹಂದಿ ಅಥವಾ ಹೆನ್ನ ಯೂಸ್ ಮಾಡಿಕೊಂಡು ನೀವು ಕಲರಿಂಗ್ ಮಾಡ್ಕೊಬೋದು. ಇನ್ ಕೇಸ್ ನೀವೇನಾದರೂ ಯೂಸ್ ಮಾಡ್ತಿದ್ರು ಆ ಸ್ಕ್ಯಾಲ್ಪ್ ಲೆವೆಲ್ ನೀವು ನೋಡಿಕೊಂಡು ಚೆಕ್ ಮಾಡಿಬಿಟ್ಟು ನೀವು ಕಲರಿಂಗ್ ಮಾಡಿಸ್ಬೋದು. ಓಕೆ, ಇನ್ನು ನಾವು ಹೆರಿಡಿಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಅದು ಜಾಸ್ತಿ ಯಾರಲ್ಲಿ ಒಂದು ಸಮಸ್ಯೆ ಬರುತ್ತೆ? ಮಹಿಳೆಯರಲ್ಲಿ ಬರುತ್ತಾ ಆಗ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಅಂತ? ಇವಾಗ ಬಾಲ್ನೆಸ್ ಅಂತ ನಾವು ನೋಡ್ತಾ ಇದ್ರೆ ಪುರುಷರಲ್ಲಿ ನಾವು 75% ನೋಡ್ಬೋದು. ಮಹಿಳೆಯರಲ್ಲಿ ನಾವು ಬಾಲ್ನೆಸ್ ಅಂತ ನೋಡೋದಿಲ್ಲ. ಅಂದರೆ ಅವ್ರಿಗೆ ಒಂದು ಪ್ಯಾಟ್ರನ್ ಅಲ್ಲಿ ಬರ್ತಾ ಇರುತ್ತೆ. ಅಂದರೆ ಫೀಮೇಲ್ ಪ್ಯಾಟ್ರನ್ ಆಗಿರ್ಬೋದು, ಫೆದರ್ ಲೈನಲ್ಲಿ ಮಾತ್ರ ಅವ್ರಿಗೆ ಕೂದಲು ತೆಲು ಆಗ್ತಾ ಹೋಗ್ತಾ ಇರುತ್ತೆ, ವಾಲ್ಯೂಮ್ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು. ಮಹಿಳೆಯರಲ್ಲಿ ನಾವು 25% ನೋಡ್ಬೋದು ರೇಷಿಯೋ ತಗೊಂಡಾಗ. ಓಕೆ, ಇನ್ನು ಸಾಕಷ್ಟು ಜನ ಒಂದು ಓದೋದ್ರಲ್ಲಾಗಿರ್ಬೋದು ಅಥವಾ ಒಂದು ವರ್ಕ್ ಸ್ಟೈಲಲ್ಲಿ ಆಗಿರ್ಬೋದು ತುಂಬಾನೇ ಒಂದು ವರ್ಕ್ ಪ್ರೆಷರ್ ಅಂತ ಹೇಳ್ತಾರೆ. ಹೆವಿ ಟೆನ್ಷನ್ ತಗೊಂಡಷ್ಟು ಅಥವಾ ನಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಆದಷ್ಟು ಆ ಒಂದು ಟೈಮಲ್ಲೂ ಕೂಡ ಹೇರ್ ಫಾಲ್ ಆಗಬಹುದಾ? ಒಂದು ಟೆನ್ಷನ್ ತಗೊಂಡ್ರು ಕೂಡ ನಮಗೆ ಮಾನಸಿಕವಾಗಿ ಏನಾದರೂ ಒತ್ತಡಕ್ಕೊಳಗಾದ್ರೂ ಕೂಡ ಒಂದು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತಾ ಅಂತ? ಖಂಡಿತವಾಗ್ಲೂ ಹೌದು. ನಾವು ಇವಾಗಿನ ಜನ್ರೇಷನ್ ಅಲ್ಲಿ ನಾವು ಮೆಜಾರಿಟಿ ನೋಡ್ತಾ ಇರೋದೇ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು. ಯೂತ್ಸ್ ಅಲ್ಲಿ ನಾವು ಇವಾಗ 25-26 ಈ ಏಜ್ ಅಲ್ಲೇ ನಾವು ಬಾಳ್ನೆಸ್ ಅನ್ನೋದನ್ನ ನೋಡ್ತಾ ಇದೀವಿ. ಅಂದ್ರೆ ಮೇಜರ್ ಆಗಿ ನಾನೇನೋ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಹೇರ್ ಫಾಲ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಸೊ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ದಿನ ಸ್ಟಾರ್ಟ್ ಮಾಡಬೇಕಾದ್ರೆ ಟು ಡೂ ಲಿಸ್ಟ್ ಅಂತ ನಾವು ಮಾಡ್ಬೋದು. ಸೊ ಆದಷ್ಟು ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ನಾವು ಎಕ್ಸಸೈಸ್ನ ನಾವು ಇನ್ವಾಲ್ವ್ ಮಾಡಿಕೊಂಡು ಎಕ್ಸಸೈಸನ್ನು ಮಾಡ್ತಾ ಬಂದರೆ ಸ್ಟ್ರೆಸ್ ಲೆವೆಲ್ ಅಂದರೆ ಮೆಡಿಟೇಷನ್ ಮಾಡ್ಬೋದು, ಯೋಗ ಮಾಡ್ಬೋದು. ಇದನ್ನೆಲ್ಲ ಮಾಡ್ತಾ ಬಂದರೆ ಸ್ಟ್ರೆಸ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಮತ್ತು 80% ನೀವು ಹೇರ್ ಫಾಲ್ನ ಇದರಿಂದನೇ ನೀವು ಕಂಟ್ರೋಲ್ ಮಾಡ್ಕೊಬೋದು. ಓಕೆ, ಇನ್ನು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಏನು ಒಬ್ರು ಕ್ಲೈಂಟ್ಸ್ ಬರ್ತಾರೆ ನಿಮ್ಮಲ್ಲಿ, ಅವರು ಜಾಸ್ತಿ ಯಾವೊಂದು ಪ್ರಾಬ್ಲಮ್ ತರ್ತಾರೆ? ಅಂದ್ರೆ ಹೇರ್ ಲಾಸ್ ರೇಷಿಯೋ ಜಾಸ್ತಿ ಇರತ್ತಾ ಅಥವಾ ಹೇರ್ ಫಾಲ್ ರೇಷಿಯೋ ಜಾಸ್ತಿ ಇರತ್ತಾ? ಇವಾಗಿನ ನಾವು ನೋಡ್ತಾ ಇರೋ ರೇಷಿಯೋ ಪ್ರಕಾರ ನಾವು ಹೇರ್ ಫಾಲ್ ಅನ್ನೋದು ಜಾಸ್ತಿ ನೋಡ್ತಾ ಇದೀವಿ. ಮತ್ತೆ ಬಾಲ್ನೆಸ್ ಕೂಡ ಬರ್ತಾರೆ, ಪುರುಷರು ಜಾಸ್ತಿ ಬರ್ತಾರೆ ಬಾಲ್ನೆಸ್ ಅಲ್ಲಿ ನಾವು ನೋಡ್ತಾ ಇರ್ದಂಗೆ. ಓಕೆ, ಇನ್ನು ಹೇರ್ ಬಾಲ್ನೆಸ್, ಹಾಫ್ ಬಾಲ್ನೆಸ್ ಆಗಿರ್ಬೋದು, ಫುಲ್ ಬಾಲ್ನೆಸ್, ಎರಡೂ ಒಂದು ಡಿಫ್ರೆಂಟ್ ಇದಾಗಿರುತ್ತೆ. ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀರಾ ನಿಮ್ಮಲ್ಲಿ ಅಥವಾ ಹೇಗೆ ಅಂತ? ಇವಾಗ ಹಾಫ್ ಬಾಲ್ನೆಸ್ ಇದೆ ಅಂದ್ರೆ ಈ ಪಾರ್ಟ್ನ ನಾವು ಕ್ರೌನ್ ಪಾರ್ಟ್ ಅಂತ ಅಂತೀವಿ. ಕ್ರೌನ್ ಪಾರ್ಟ್ ಅಲ್ಲಿ ಕೂದಲಿಲ್ಲ, ಹಿಂದೆ ಭಾಗದಲ್ಲಿ ಕೂದಲಿದೆ ಅಂದ್ರೆ ನಾವು ಇದನ್ನ ಮೆಡಿಕಲ್ ಟರ್ಮ್ ಆಗಿ ಡೋನರ್ ಏರಿಯಾ ಅಂತ ತಗೋಬಹುದು. ಡೋನರ್ ಏರಿಯಾದಲ್ಲಿ ಕೂದಲು ಚೆನ್ನಾಗಿದೆ, ಬರೀ ಕ್ರೌನ್ ಪಾರ್ಟ್ ಅಲ್ಲಿ ಕೂದಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಡೋನರ್ ಏರಿಯಾದಿಂದ ಕೂದಲನ್ನ ಒಂದೊಂದೇ ಹೇರ್ ಫಾಲಿಕಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಅಲ್ಲಿ ಅವ್ರಿಗೆ ಎಲ್ಲಿ ಕೂದಲಿರಲ್ವೋ ಇಂಪ್ಲಾಂಟ್ ಮಾಡ್ತೀವಿ. ಅವಾಗ ಅವ್ರಿಗೆ ನ್ಯಾಚುರಲ್ ಆಗಿ ಕೂದಲು ಬರ್ತಾ ಇರುತ್ತೆ. ಸೊ ನಾವು ಯಾರಿಗೆ ಬಾಲ್ನೆಸ್ ಇರೋರನ್ನ ನಾವು ಅಬ್ಸರ್ವ್ ಮಾಡಿರ್ಬೋದು, ಈ ಡೋನರ್ ಏರಿಯಾದಲ್ಲಿ ಅವ್ರಿಗೆ ಅಷ್ಟು ಬೇಗ ಕೂದಲು ಉದುರೋದಿಲ್ಲ. ಸೊ ಅದನ್ನ ನಾವು ಡೋನರ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಮತ್ತೆ ಅದಾದ್ಮೇಲೆ ಅದು ತುಂಬಾ ಯಾವುದೇ ಕೂಡ ಕೆಮಿಕಲ್ ಇದ್ರೂ ಅದು ಫೈಟ್ ಮಾಡ್ತಾ ಇರುತ್ತೆ. ಆ ಭಾಗದಿಂದ ನಾವು ಕೂದಲು ತಗೊಂಡು ಇಂಪ್ಲಾಂಟ್ ಮಾಡಿದ್ರೆ ನಿಮಗೆ 100% ರಿಸಲ್ಟ್ಸ್ ಖಂಡಿತವಾಗ್ಲೂ ಇರುತ್ತೆ. ಇನ್ ಪಕ್ಷ ನಿಮಗೆ ಡೋನರ್ ಏರಿಯಾದಲ್ಲೂ ಕೂದಲಿಲ್ಲ, ಫುಲ್ ಬಾಲ್ನೆಸ್ ಇದೆ ಅನ್ನೋ ಪಕ್ಷದಲ್ಲಿ ನಾವು ಬಾಡಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಮೂವ್ ಮಾಡ್ತೀವಿ. ಅಂದರೆ ಬಿಯರ್ಡ್ ಇಂದ ಆಗಿರ್ಬೋದು, ಅಂಡರ್ ಆರ್ಮ್ಸ್ ಇಂದ ಆಗಿರ್ಬೋದು, ನಾವು ಹೇರನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಗೆ ಎಲ್ಲಿರಲ್ವೋ ಆ ಗ್ಯಾಪ್ನೆಸ್ ಫುಲ್ ಮಾಡೋದಕ್ಕೆ ನಾವು ಇಂಪ್ಲಾಂಟೇಷನ್ ಮಾಡ್ತೀವಿ. ಓಕೆ, ಇನ್ನು ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮ ನೋಡ್ತಿರೋರಾಗಿರ್ಬೋದು ಅಥವಾ ನಿಮ್ಮ ಹತ್ರ ಒಂದು ಆಲ್ರೆಡಿ ಅವ್ರ ಸಮಸ್ಯೆನ ಹೇಳ್ಕೊಂಡಿರೋರಾಗಿರ್ಬೋದು, ನನಗೆ ಹೇರ್ ಲಾಸ್ ಇಲ್ಲ, ಒಂದು ಬಾಲ್ನೆಸ್ ಸಮಸ್ಯೆಯಿಂದ ನಾನು ಏನು ಬಳಲ್ತಾ ಇಲ್ಲ, ಜಸ್ಟ್ ಹೇರ್ ಫಾಲ್ ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅಂತ ಬಂದಾಗ ಅವರಿಗೆ ಯಾವ ರೀತಿ ನೀವು ಒಂದು ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ ಅಂತ? ಇವಾಗ ನಿಮಗೆ ಯಾವುದೇ ರೀತಿ ಬಾಲ್ನೆಸ್ ಇಲ್ಲ, ಜಸ್ಟ್ ಇನಿಷಿಯಲ್ ಆಗಿ ನಿಮಗೆ ವಾಲ್ಯೂಮ್ ದಿನದಿಂದ ದಿನ ಹೆಚ್ಚಾಗ್ತಾ ಇದೆ ಅಂತ ಅಂದರೆ ನಾವು ನಿಮಗೆ PRP ಟ್ರೀಟ್ಮೆಂಟ್ ಅನ್ನು ಸಜೆಸ್ಟ್ ಮಾಡ್ತೀವಿ. ಇವಾಗ ಆನ್ ಆವರೇಜ್ ಒಬ್ಬ ವ್ಯಕ್ತಿಗೆ ನಮಗೆ ಗೊತ್ತಿಲ್ಲದ ದಿನಕ್ಕೆ 100 ಕೂದಲು ಉದುರುತ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ
ನಿಮಗೆ ದಿನದಿಂದ ದಿನ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದ್ರೆ ನೀವು ಇಮಿಡಿಯೇಟ್ ಆಗಿ ಹೆಲ್ತ್ ಕನ್ಸಲ್ಟೆಂಟ್ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಈ PRP ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ ಯಾವ ಕಾರಣಕ್ಕೆ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಕೆಲವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ, ಅದಕ್ಕೋಸ್ಕರ ಕೂದಲು ಉದುರುತ್ತಾ ಇರುತ್ತೆ. ಅವಾಗ ನಾವು ಅವ್ರಿಗೆ ಡರ್ಮಾ ರೋಲರ್ ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಸೊ ಇದರಿಂದ ಅವ್ರಿಗೆ ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಹೇರ್ ಫಾಲ್ ಅನ್ನೋದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಬರುತ್ತೆ. ಇನ್ ಕೆಲವರಿಗೆ ಡ್ಯಾಂಡ್ರಫ್ ಇದ್ದು ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೂ ಕೂಡ ನಿಮ್ಗೆ ಆಂಟಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ನಿಮ್ಗೆ ಯಾವ ಕಾರಣಕ್ಕೆ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋದನ್ನ ಫಸ್ಟ್ ಡಿಟೆಕ್ಟ್ ಮಾಡಿ ಅದಕ್ಕೆ ತಕ್ಕಂತೆ ನಾವು PRP ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡ್ತೀವಿ. ಎಸ್ ಮಾನ್ಸಾ, ಇನ್ನು ನಾವಾಗ್ಲೇ ಒಂದು ಬಾಲ್ನೆಸ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ಹಾಗೇನೆ ಕೆಲವೊಬ್ರು ಒಂದು ಸರ್ಜರಿ ಅನ್ನೋ ಒಂದು ವಿಷಯ ಬಂದ ತಕ್ಷಣನೇ ಒಂಥರ ಭಯಭೀತರಾಗಿರ್ತಾರೆ. ಯಾಕಂದ್ರೆ ಬೇರೆ ಪಾರ್ಟಿ ಸರ್ಜರಿ ಆದ್ರೆ ಒಂಥರ, ಬಟ್ ಸ್ಕ್ಯಾಲ್ಪಿಗೆ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಅಂತ ಒಂದು ಗೊಂದಲಕ್ಕೆ ಒಳಗಾಗಿರ್ತಾರೆ. ಹೇಗಿರುತ್ತೆ ಅದು ಟ್ರೀಟ್ಮೆಂಟ್ ಪ್ರೊಸೀಜರ್ ಅಂತ? ಸಾಮಾನ್ಯವಾಗಿ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಿದ್ದಾರೆ ಅಂತ ಅಂದಾಗ ನಿಮಗೆ ಅಂದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅಂದ್ರೆ ತಲೆ ಭಾಗ ತುಂಬಾ ಸೂಕ್ಷ್ಮ ಇರುತ್ತೆ, ಸರ್ಜರಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಇದು ನಿಮಗೆ ತುಂಬಾ ಲೈಟ್ ಆಗಿ ಪೇನ್ ಆದ್ರೂ ಕೂಡ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ಸ್ ಇರುತ್ತೆ. ಇವಾಗ ನಮಗೆ ಮೆಂಟಲಿ ನೋವು ಆಗೋದಕ್ಕಿಂತ ರಿಸಲ್ಟ್ಸ್ ಬರ್ತಾ ಇದೆ ಅಂದ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ನಿಮಗೆ ನಾನು ಅವಾಗಲೇ ಹೇಳ್ದಂಗೆ ತಲೆ ಭಾಗದಲ್ಲಿ ನಮಗೆ 3 ಲೇಯರ್ಸ್ ಇರುತ್ತೆ. ಸೊ ನಾವು ಫಸ್ಟ್ ಆಪರೇಟ್ ಮಾಡೋದು ಫಸ್ಟ್ ಲೇಯರ್ ಅಲ್ಲಿ. ಸೊ ನಿಮಗೆ ಬ್ರೈನಿಗೆ ಅಥವಾ ತಲೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನಿಮಗೆ ಇದರಲ್ಲಿ ಮಿನಿಮಮ್ ಸ್ಕಾರ್ ಮಾರ್ಕ್ ಇರುತ್ತೆ, ಮತ್ತೆ ಜಾಸ್ತಿ ಪೇನ್ ಇರಲ್ಲ, ಮಿನಿಮಲ್ ಪೇನ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ನಮ್ಮ ಕಾರ್ಯಕ್ರಮ ನೋಡ್ತಿರುವಂತ ವೀಕ್ಷಕರಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಕಸ್ಟಮರ್ಸ್ಗೆ ಒಂದು ಮೈಂಡ್ ಸೆಟ್ ಇರುತ್ತೆ, ನನಗೆ ಡಯಾಬಿಟಿಸ್ ಇದೆ, ಥೈರಾಯ್ಡ್ ಇದೆ, ಬೇರೆ ಬೇರೆ ನಾನು ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ನನಗೆ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ಬೇಕು, ಈ ಒಂದು ಬಾಲ್ನೆಸ್ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅವರು ಕೂಡ ಈ ಒಂದು ಟ್ರೀಟ್ಮೆಂಟ್ ತಗೋಬಹುದಾ, ದೋ ಅವರಿಗೆ ಒಂದು ಡಯಾಬಿಟಿಸ್ ಅಥವಾ ಬೇರೆ ಒಂದು ಟ್ರೀಟ್ಮೆಂಟ್ ಅಂಡರ್ಗೋಯಿಂಗ್ ಇದ್ರು ಕೂಡ? ಖಂಡಿತವಾಗ್ಲೂ ಅವ್ರಿಗೆ ಡಯಾಬಿಟಿಸ್ ಇದ್ರೂ ಕೂಡ ಅವರು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಟ್ರೀಟ್ಮೆಂಟ್ ಅನ್ನ ತಗೊಬಹುದು. ಬಟ್ ಅವತ್ತಿನ ದಿನ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋ ದಿನ ಅವ್ರ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರ್ಬೋದು. ಅಂದ್ರೆ ಬ್ಲಡ್ ಪ್ರೆಷರ್ ಆಗಿರ್ಬೋದು, BP ಅಂದ್ರೆ ಡಯಾಬಿಟಿಸ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ನಾರ್ಮಲ್ ಆಗಿರ್ಬೇಕು. ಸೊ ಆಗಿದ್ರೆ ಮಾತ್ರನೇ ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಇಲ್ಲ ಅಂದ್ರೆ ಅದು ಪೋಸ್ಟ್ಪೋನ್ ಆಗುತ್ತೆ. ಸೊ ನಿಮ್ಗೆ ಮತ್ತೆ ಅದು ನಾರ್ಮಲ್ ಬರೋವರೆಗೂ ಅದು ನಿಮ್ಗೆ ಟ್ರೀಟ್ಮೆಂಟ್ ಡೇಟ್ ಪೋಸ್ಟ್ಪೋನ್ ಆಗುತ್ತೆ. ಓಕೆ, ಓವರ್ ಆಲ್ ಟ್ರೀಟ್ಮೆಂಟ್ ಪೀರಿಯಡ್ ಆಫ್ ಟೈಮ್ ಎಷ್ಟಿರ್ಬೋದು ಅಂತ? ಬಿಕಾಸ್ ಆಸ್ ಯು ನೋ, ಇವತ್ತಿನ ಒಂದು ಬ್ಯುಸಿ ಲೈಫಲ್ಲಿ ಪ್ರತಿಯೊಬ್ಬರು ವರ್ಕ್ ಬ್ಯುಸಿ ಅಥವಾ ಸ್ಟಡೀಸು ಬೇರೆ ಬೇರೆ ಕಾರಣಗಳಿಂದ ಬ್ಯುಸಿ ಇರ್ತೀವಿ. ನನಗೆ ಹೋಗಬೇಕು ಕ್ಲಿನಿಕ್ಗೆ ಬಟ್ ಆಗ್ತಿಲ್ಲ. ಸೊ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಎಷ್ಟಿರ್ಬೋದು? ದಿನಗಳೇ ಆಗುತ್ತಾ, ವಾರಗಳೇ ಆಗುತ್ತಾ, ಅಥವಾ ವಿತಿನ್ ಅವರ್ಸ್ ಮುಗ್ದೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಎಷ್ಟು ಪೀರಿಯಡ್ ಆಫ್ ಟೈಮ್ ತಗೋಬಹುದು ಅಂತ? ಇವಾಗ ಸಾಮಾನ್ಯವಾಗಿ ಅದು ಒಬ್ಬ ವ್ಯಕ್ತಿಯ ಗ್ರಾಫ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಅವ್ರಿಗೆ ಎಷ್ಟು ಗ್ರಾಫ್ಸ್ ನಾವು ಇಂಪ್ಲೆಂಟ್ ಮಾಡ್ತಾ ಇದೀವಿ ಅಂತ. ಆನ್ ಆವರೇಜ್ ನಾವು ತಗೊಂಡಾಗ 8 ಅವರ್ ಅಲ್ಲಿ ನಾವು 7 to 8 ಅವರ್ಸ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಅವ್ರಿಗೆ ಮುಗ್ದಿರುತ್ತೆ. ಓಕೆ, ಇನ್ನು ಕನ್ಸಲ್ಟೇಷನ್ ವಿಚಾರಕ್ಕೆ ಬಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಬಿಸಿ ಇರ್ತೀವಿ, ಬೇರೆ ಬೇರೆ ರೀಸನ್ಸ್ ಅಂತ ಹೇಳ್ತಾರೆ. ಬಟ್ ಕನ್ಸಲ್ಟೇಷನ್ಗೆ ಬಂದಾಗ ನನಗೆ ಕ್ಲಿನಿಕ್ಗೆ ಬರೋಕೆ ಆಗೋದಿಲ್ಲ, ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಇವರಲ್ಲಿ ಅಂತ ಕೇಳಿದಾಗ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಲಿ ಯಾವ ರೀತಿ ಒಂದು ಪ್ರಾವಿಷನ್ ಇದೆ ಅಂತ? ನಮ್ಮಲ್ಲಿ ಆನ್ಲೈನ್ ರೆಸಲ್ಯೂಷನ್ಸ್ ಕೂಡ ಕೊಡ್ತೇವೆ. ಇನ್ ಕೇಸ್ ನಿಮಗೆ ಬರೀ ಕನ್ಸಲ್ಟೇಷನ್ ಮಾತ್ರನೇ ಕ್ಲಿನಿಕ್ಗೆ ವಿಸಿಟ್ ಮಾಡೋಕೆ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮ ಫೋಟೋಗ್ರಾಫ್ಸ್ನ ನೀವು ವಾಟ್ಸ್ಆ್ಯಪ್ ಮುಖಾಂತರ ಕಳಿಸಿದ್ರೆ ನಮ್ಮ ಹೆಲ್ತ್ ಕನ್ಸಲ್ಟೆಂಟ್ ಯಾರು ಇರ್ತಾರೆ ಅವರು ನಿಮಗೆ ಯಾವ ಟ್ರೀಟ್ಮೆಂಟ್ ಸೆಟ್ ಆಗುತ್ತೆ ಅಥವಾ ನಿಮಗೆ ಸರಿಸುಮಾರು ಎಷ್ಟು ಅಂದಾಜಲ್ಲಿ ಎಷ್ಟು ಗ್ರಾಫ್ಟ್ಸ್ ಬೇಕಾಗ್ಬೋದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅವ್ರು ಗೈಡ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ನೀವು ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ಸ್ನ ಫಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಡಾಕ್ಟರ್ನ ಮೀಟ್ ಮಾಡ್ಬೋದು. ಓಕೆ, ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ, ನೀವು ಡೋನರ್ ಏರಿಯಾಯಿಂದ ತೆಗೆದು ಹೇರ್ ಇದು ಮಾಡೋದಾಗಿರ್ಬೋದು, ಹಾಗೇನೆ ಸಾಕಷ್ಟು PRP ಎಲ್ಲ ಹೇಳಿದ್ರಿ. ಕಂಪ್ಲೀಟ್ ಬಾಲ್ನೆಸ್ ಇಂದ ಬಳಲ್ತಾ ಇರೋರು, ಇಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ, ಡೋನರ್ ಏರಿಯಾ ಇಲ್ಲ, ಬಾಡಿ ಟ್ರಾನ್ಸ್ಪ್ಲಾಂಟೇಷನ್ ಒಪ್ಪೋದಿಲ್ಲ ಅಂತಂದಾಗ ಯಾವ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ ಅಂತ? ಇವಾಗ ನಮ್ಗೆ ಯಾರೇ ಫಸ್ಟ್ ಕ್ಲಿನಿಕ್ಗೆ ಬಂದರೂ ಕೂಡ ಫಸ್ಟ್ ನಮ್ಗೆ ಅಜೆಂಡಾ ಏನಿರುತ್ತೆ, ಅವ್ರಿಗೆ ಇನ್ ಕೇಸ್ ಬಾಲ್ನೆಸ್ ಇದ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಾಗಿರುತ್ತೆ. ಯಾಕೆಂದ್ರೆ ಅದು ನಿಮಗೆ ನ್ಯಾಚುರಲ್ ಆಗಿ ಕೂದಲು ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಕೆಲವೊಂದೊಂದು ಕೇಸಸ್ ಇರುತ್ತೆ, ಏಜ್ ಫ್ಯಾಕ್ಟರ್ ಆಗಿರ್ಬೋದು, ತುಂಬ ಏಜ್ ಆಗಿರುತ್ತೆ, ಇಲ್ಲ ಅಂತಂದರೆ ಅಲೋಪೇಷಿಯಾ ಪೇಷಂಟ್ಸ್ ಆಗಿರ್ಬೋದು, ಎಕ್ಸೆಪ್ಷನ್ ಕೇಸಸ್. ಸೊ ಈ ಥರ ಕೇಸಸ್ ಬಂದಾಗ ನಾವು ಸಿಲಿಕಾನ್ ಪ್ಯಾಚನ್ನು ಸಜೆಸ್ಟ್ ಮಾಡ್ತೀವಿ. ಸೊ ಸಿಲಿಕಾನ್ ಪ್ಯಾಚ್ ಅಂತಂದರೆ ಇದು ನಿಮಗೆ ವಿಗ್ ಥರ ಇರೋದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾ ಇರುತ್ತೆ. ಅಂದರೆ ನಿಮಗೆ ಯಾವ ಥರ ಫೇಸ್ ಸ್ಟ್ರಕ್ಚರ್ ನೋಡಿ, ಕೆಲವರಿಗೆ ಕೋಲ್ ಮುಖ ಇರುತ್ತೆ, ಗುಂಡು ಮುಖ ಇರುತ್ತೆ, ಯಾವ ಥರ ನಿಮಗೆ ಹೇರ್ ಸ್ಟೈಲ್ ಹೊಂದಾಣಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ನಿಮಗೆ ಕಸ್ಟಮೈಸ್ ಮಾಡಿ ನಿಮಗೆ ಸಿಲಿಕಾನ್ ಪ್ಯಾಚನ್ನು ಮಾಡ್ತಾರೆ. ಇದರಲ್ಲಿ ನಿಮಗೆ 3 ಥರ ಬರುತ್ತೆ. ಅಂದರೆ ನಾವು ಕ್ಲಿಪ್ ಮೆಥಡ್ ಯೂಸ್ ಮಾಡಿ ಕೂಡ ಸಿಲಿಕಾನ್ ಪ್ಯಾಚ್ ಮಾಡ್ಬೋದು, ಇಲ್ಲಾಂದ್ರೆ ಸಣ್ಣ ಹೊಲಿಗೆ ರೀತಿಯಲ್ಲಿ ಅಂದರೆ ವೀವಿಂಗ್ ಅನ್ನ ಮಾಡಿ ನಿಮಗೆ ಸಿಲಿಕಾನ್ ಪ್ಯಾಚ್ ಮಾಡ್ತಾರೆ, ಇಲ್ಲಾಂದ್ರೆ ಗಮ್ ಮೆಥಡ್ ನಿಮ್ಗೆ ಮಾಡ್ಬೋದು ಸಿಲಿಕಾನ್ ಪ್ಯಾಚ್ ನಾವು. ಓಕೆ, ಬಟ್ ಈ ಒಂದು ಕಸ್ಟಮೈಸ್ ಅಂತ ಹೇಳಿದ್ರಿ, ಬಿಕಾಸ್ ಸಿಲಿಕಾನ್ ಪ್ಯಾಚ್ ಅಂತಂದ್ರೆ ಕೆಲವೊಬ್ಬರಿಗೆ ಕರ್ಲಿ ಹೇರ್ಸ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಸ್ಟ್ರೈಟ್ ಹೇರ್ಸ್ ಇರುತ್ತೆ ಅಂತ.
ಅವರಿಗೆ ಬೇಕಾದಾಗೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಖಂಡಿತ. ಇವಾಗ ಕೆಲವರಿಗೆ ಕರ್ಲ್ ಏರ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ಆಸೆ ಪಡ್ತಾರೆ. ಸೊ ಅದೇ ರೀತಿ ಅವ್ರಿಗೆ ಕಸ್ಟಮೈಸ್ ಮಾಡಿ ನಾವು ಅವ್ರಿಗೆ ಯಾವ ರೀತಿ ಹೇರ್ ಸ್ಟೈಲ್ ಬೇಕೋ ಅದೇ ರೀತಿ ನಾವು ಸಿಲಿಕಾನ್ ಪ್ಯಾಚ್ ಮಾಡ್ಬೋದು. ಓಕೆ, ಇನ್ನು ಸಿಲಿಕಾನ್ ಪ್ಯಾಚ್ ಅಂತ ಹೇಳಿದಾಗ ನೀವು ಹೇಳಿದ್ರಿ ವೀವಿಂಗ್ ಆಗಿರ್ಬೋದು ಅಥವಾ ಕ್ಲಿಪ್ಪಿಂಗ್ ಆಗಿರ್ಬೋದು, ಗಮ್ಮಿಂಗ್ ಮೆಥಡ್ ಎಲ್ಲ ಇರುತ್ತೆ ಅಂತ. ಜಾಸ್ತಿ ಯಾವ್ದನ್ನ ಪ್ರಿಫರ್ ಮಾಡ್ತಾರೆ, ಯಾವ್ದ್ರದ್ದು ಸಕ್ಸಸ್ ರೇಟ್ ಚೆನ್ನಾಗಿದೆ ಅಂತ? ಸಾಮಾನ್ಯವಾಗಿ ಇವಾಗ ಪ್ರಿಫರಬಲಿ ಅವರು ಜಾಸ್ತಿ ಹೋಗೋದು ಕ್ಲಿಪ್ ಮೆಥಡ್, ಯಾಕೆಂದ್ರೆ ಅವ್ರಿಗೆ ಈಸಿಯಾಗಿ ರಿಮೂವ್ ಮಾಡ್ಬೋದು, ಮತ್ತೆ ಸರ್ವಿಸ್ ಕೂಡ ಅವರೇ ಮಾಡ್ಕೊಬೋದು, ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಕ್ಲಿಪ್ ಮೆಥಡ್ ಜಾಸ್ತಿ ಪ್ರಿಫರಬಲ್. ಓಕೆ, ಈಗ ಸರ್ವಿಸ್ ವಿಷಯಕ್ಕೆ ಬಂತಂದ್ರೆ ಪ್ರತಿ ಸಲಾನು ಅವರು ನಿಮ್ಮ ಸೆಂಟರಿಗೆ ಬರಬೇಕಾ ಅಥವಾ ಅವರು ನೀವು ಕೊಟ್ಟಂತ ಒಂದು ಗೈಡೆನ್ಸ್ ಇಂದ ಮನೆಯಲ್ಲೇ ಮಾಡ್ಕೋಬಹುದಾ ಅಂತ? ಖಂಡಿತವಾಗ್ಲೂ ಅವ್ರಿಗೆ ಸರ್ವಿಸ್ ಮಾಡ್ಕೊಬಹುದು. ಯಾವುದೇ ರೀತಿ ಕಾಂಪ್ಲೆಕ್ಷನ್ ಕಾಣಿಸ್ತಿಲ್ಲ ಅಂತ ಅಂದ್ರೆ ಅದು ಕರೆಕ್ಟಾಗಿ ಟ್ರಿಮ್ ಮಾಡಿ ಕರೆಕ್ಟ್ ಲೆವೆಲ್ಗೆ ಕಟ್ ಮಾಡೋದಾಗಿರ್ಬೋದು. ಅವ್ರಿಗೆ ಗೊತ್ತಿದ್ರೆ ಡಾಕ್ಟರ್ ಗೈಡೆನ್ಸ್ ಇಂದ ಮಾಡಕ್ ಗೊತ್ತಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಇವಾಗ ಗಮ್ ಮೆಥಡ್ ಫಾರ್ ಎಕ್ಸಾಂಪಲ್, ಅವ್ರಿಗೇನಾದ್ರೂ ಗಮ್ ಮೆಥಡ್ ಇಂದ ಅವ್ರಿಗೆ ಅಂದ್ರೆ ಮಾಡಿದ್ರೆ ಸಿಲಿಕಾನ್ ಪ್ಯಾಚ್, ಆ ಗಮ್ ರೀಫಿಲ್ಲಿಂಗ್ ಆಗಿರ್ಬೋದು. ಸೊ ಆ ಗಮ್ಮನ್ನು ಮತ್ತೆ ತೆಗ್ದು ಫಿಲ್ ಮಾಡೋದಾಗಿರ್ಬೋದು, ಅದು ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. ಆ ಪಕ್ಷದಲ್ಲಿ ಅವರು ಕ್ಲಿನಿಕ್ಗೆ ಭೇಟಿ ಮಾಡಬೇಕಾಗತ್ತೆ. ಕ್ಲಿಪ್ ಮೆಥಡ್ ಯೂಸ್ ಮಾಡಿ ಅಥವಾ ಇನ್ ಕೇಸ್ ಏನಾದ್ರೂ ಅವ್ರು ವೀವಿಂಗ್ ಏನಾದರೂ ಮಾಡಿಸ್ಕೊಂಡಿದ್ರೆ ಅವ್ರಿಗೆ ಕರೆಕ್ಟ್ ಆ ಲೆವೆಲ್ಗೆ ಟ್ರಿಮ್ ಮಾಡೋದಾಗಿ ಅವ್ರಿಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಅವ್ರ ಮನೇಲೆ ಮಾಡ್ಕೊಬೋದು. ಎಸ್ ಮನಸ, ಈಗ ಸಾಕಷ್ಟು ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೆ ಕಾರ್ಯಕ್ರಮ ನೋಡ್ತಿರೋ ಅಂತ ನಮ್ಮ ವೀಕ್ಷಕರಿಗೂ ಒಂದು ತಲೆಯಲ್ಲಿ ಇರುತ್ತೆ, ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಸೆಂಟರ್ ಸಾಕಷ್ಟಿದೆ ಮಾರ್ಕೆಟ್ಸ್ ಅಲ್ಲಿ, ಯಾಕೆ ನಾನು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅನ್ನೋ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಟಿವಿಯಲ್ಲಿ ನೋಡ್ತಾ ಇರೋರು ಕೂಡ ಎಷ್ಟೊಂದು ಜನ ಈ ಕ್ವಶನ್ ಇರುತ್ತೆ, ಏನಕ್ಕೆ ನಾನು ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಗೆ ಭೇಟಿ ಮಾಡ್ಬೇಕಂತ ಅಂದ್ಬಿಟ್ಟು. ಫಸ್ಟ್ ರೀಸನ್ ಅಂತ ತಗೊಳಕ್ಕೆ ಇಷ್ಟಪಡೋದಂತ 18ಕ್ಕೂ ಹೆಚ್ಚು ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥ ಡಾಕ್ಟರ್ಸ್ ನಮ್ಮಲ್ಲಿದ್ದಾರೆ. ಖಂಡಿತವಾಗ್ಲೂ ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ 100% ರಿಸಲ್ಟ್ಸನ್ನು ನಾವು ನೋಡ್ಬೋದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಆನ್ಲೈನ್ ರೆಸೊಲ್ಯೂಷನ್ಸ್ ಕೂಡ ನಾವು ಕೊಡ್ತಾ ಇರ್ತೀವಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇರ್ಬೋದು ಅಥವಾ ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ನಮ್ಮ ಹೆಲ್ತ್ ಕನ್ಸಲ್ಟೆಂಟ್ ನಿಮಗೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ನಿಮಗೆ ಮಾರ್ಕೆಟ್ ಲೆವೆಲಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಾದರೆ ಒಂದು ಗ್ರಾಫ್ಟಿಗೆ ನಿಮಗೆ 35 ರೂಪಾಯಿಂದ 60 ರೂಪಾಯಿವರೆಗೂ ರೇಂಜ್ ಹೋಗ್ತಾ ಇರುತ್ತೆ. ಆದರೆ ನಮ್ಮಲ್ಲಿ ನಿಮಗೆ 15 ರೂಪಾಯಿಗೆ ಒಂದು ಗ್ರಾಫ್ಟ್ ಕೊಡ್ತಾರೆ. ಸೊ ನಿಮ್ಗೆ ಇದು ಎಸ್ಟಿಮೇಟೆಡ್ ಕಾಸ್ಟಲ್ಲೂ ತುಂಬ ಕಡಿಮೆ ಬೀಳುತ್ತೆ. ಮತ್ತು ಎಷ್ಟೊಂದು ಜನಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ತೊಗೊಬೇಕು, ಬಟ್ ಅಮೌಂಟ್ ಇರೋದಿಲ್ಲ. ಅಂಥವ್ರಿಗೆ ನಾವು ಲೋನ್ ಫೆಸಿಲಿಟಿಯನ್ನು ಕೂಡ ಕೊಡ್ತಾ ಇರ್ತೀವಿ. ಅಂದರೆ 0% ಇಂಟ್ರೆಸ್ಟಲ್ಲಿ EMI ಆಪ್ಷನ್ಸ್, ನೀವು ಎಷ್ಟು ಇನ್ಸ್ಟಾಲ್ಮೆಂಟ್ಸಿಗೆ ಬೇಕೋ ಅಷ್ಟು ಇನ್ಸ್ಟಾಲ್ಮೆಂಟಿಗೆ ನೀವು ತೊಗೊಂಡ್ರೆ 0% ಇಂಟ್ರೆಸ್ಟಲ್ಲಿ ನೀವು ಲೋನನ್ನು ಕೂಡ ತೊಗೊಬೋದು. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರುತ್ತೆ ನಿಮಗೆ. ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ ನೀವು ಖಂಡಿತವಾಗ್ಲೂ ಭೇಟಿ ನೀಡಬಹುದು. ಓಕೆ, ಒಂದೊಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವು ಆಚೆ ಕಂಪೇರ್ ಮಾಡಿ ಮತ್ತೆ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ ಎರಡು ಕಂಪೇರ್ ಮಾಡಿ ನೋಡಿದಾಗ ನಮಗೆ ಇದು ಒಂದು ಬೆಸ್ಟ್ ಆಫರ್ ಅಂತ ಅನ್ಸುತ್ತೆ. ಖಂಡಿತ. ಓಕೆ, ಇನ್ನು ಮನಸ್ಸು, ನಾನು ಕಾರ್ಯಕ್ರಮ ನೋಡ್ತಿರೋರು ಆಗ್ಲಿಂದಾನು ಹೇಳ್ತಾ ಇದ್ದೀನಿ, ಒಂದು ಫ್ರಾಂಚೈಸಿ ಓಪನ್ ಮಾಡುವಂತ ಒಂದು ಆಪ್ಷನ್ ಏನಾದ್ರು ಇದೆಯಾ ಅನ್ನೋದು ಎಲ್ಲರೂ ಮನಸ್ಸಲ್ಲೂ ಇರುತ್ತೆ. ಯಾಕಂದ್ರೆ ಒಂದೇ ಪ್ರೊಫೆಷನ್ ಅಲ್ಲಿ ನಾನು ಮಾಡಿದ್ದೀನಿ ಕೆಲಸ, ನನಗೆ ಸಾಕಾಗಿದೆ, ಬೇರೆ ಒಂದು ಚೇಂಜ್ ಓವರ್ ಬೇಕು ಅಂತ ಆಸೆ ಪಡೋರು, ನಮ್ಮ ಕಾರ್ಯಕ್ರಮ ನೋಡ್ತಿರೋರು, ನಾನು ಈ ಒಂದು ಫ್ರಾಂಚೈಸಿ ತಗೋಬಹುದಾ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿದು, ನಾನು ಮಾಡಬಹುದಾ ಅನ್ನೋ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ. ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ತೊಗೊಬೋದು. ಇವಾಗ ನೀವು ಸ್ಮಾಲ್ ಅಮೌಂಟಲ್ಲಿ ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿ ಕಡೆಯಿಂದ ನಾವು ಫ್ರಾಂಚೈಸಿಯನ್ನು ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಮೆಟ್ರೋಪಾಲಿಟಿಷನ್ ಸಿಟಿ ಆದರೆ 20 to 25 lakhsಲ್ಲಿ ನೀವು ಫ್ರಾಂಚೈಸಿಯನ್ನು ಕೂಡ ತೊಗೊಬೋದು. ಓಕೆ, ಇನ್ನು ಯಾವುದೇ ಒಂದು ಸರ್ಜರಿ ಆಗಿರ್ಬೋದು, ಒಂದು ಟ್ರೀಟ್ಮೆಂಟ್ ಅಂತ ನಾವು ತಗೊಳ್ಳೋದಾದ್ರೆ ಡಾಕ್ಟರ್ಸು ಪೇಷಂಟ್ಸ್ಗೆ ಸಜೆಸ್ಟ್ ಮಾಡ್ತಾರೆ ಡೂಸ್ ಅಂಡ್ ಡೋನ್ಸ್ ಅಂತ, ಈ ರೀತಿ ಮಾಡಬೇಕು ನೀವು ಟ್ರೀಟ್ಮೆಂಟ್ ತದನಂತರ ಅಂತ. ಹಾಗೇನೆ ನಿಮ್ಮ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಒಂದು ಸಿಲಿಕಾನ್ ಪ್ಯಾಚ್ ಆಗಿರ್ಬೋದು ಅಥವಾ PRP ಟ್ರೀಟ್ಮೆಂಟ್ ಆಗಿರ್ಬೋದು, ಟ್ರೀಟ್ಮೆಂಟ್ ನಂತರ ಏನಾದರೂ ಒಂದು ಕೇರ್, ಒಂದು ಹೋಮ್ ಕೇರ್ ಕಿಟ್ ಅಂತ ಕೊಡೋದಾಗ್ಲಿ, ಡೂಸ್ ಅಂಡ್ ಡೋನ್ಸ್ ಅಂತ ಏನಾದರೂ ಇದೆಯಾ ಅಂತ? ಡೂಸ್ ಆ್ಯಂಡ್ ಡೋನ್ಸ್ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಕಂಪ್ಲೀಟ್ಲಿ ಅವ್ರು ದೂರ ಇರಬೇಕು. ಸೊ 100% ರಿಸಲ್ಟ್ಸ್ ನಾವು ಎನ್ಶೋರ್ ಮಾಡ್ತೀವಿ, ಬಟ್ ಅವರು ಅದೇ ರೀತಿ ಪ್ರೊಸೀಜರ್ ಕೂಡ ಫಾಲೋ ಮಾಡಬೇಕು. ಸೊ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗಿಂದ ಅವ್ರು ದೂರ ಇರಬೇಕು. ಮತ್ತು ಅವ್ರ ಟ್ರೀಟ್ಮೆಂಟ್ ಆದಮೇಲೆ ಒಂದಿನ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕು, ಯಾಕೆಂದರೆ ಡಸ್ಟ್ ಅಲರ್ಜಿ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಅವರು ಆದಷ್ಟು ಗಟ್ಟಿ ಪದಾರ್ಥಗಳನ್ನ 1-1.5 ತಿಂಗಳು ಅವಾಯ್ಡ್ ಮಾಡಬೇಕು. ಆದಷ್ಟು ಲೈಟ್ ವೆಯ್ಟೆಡ್ ಫುಡ್ನ ಅವ್ರು ತಿಂತಾ ಬರಬೇಕು. ಸೊ ಖಂಡಿತವಾಗ್ಲೂ ಇದು ನಿಮಗೆ ಡೂಸ್ ಆ್ಯಂಡ್ ಡೋಸ್ ಅಲ್ಲಿ ಬರುತ್ತೆ. ಇನ್ನು ಹೋಮ್ ಕೇರ್ ಕಿಟ್ಟಲ್ಲಿ ನಮ್ಮಲ್ಲೇ ನಾವು ಟ್ರೀಟ್ಮೆಂಟ್ ಆದ ನಂತರ ಅವ್ರಿಗೆ 6 ಮಂತ್ಸಿಗೆ ಏನೇನು ಪ್ರಾಡಕ್ಟ್ಸ್ ಬೇಕಾಗುತ್ತೆ ಅದನ್ನು ಕಂಪ್ಲೀಟಾಗಿ ಅವ್ರ ಹೋಮ್ ಕೇರ್ ಕಿಟ್ಟಲ್ಲಿ ಕೊಟ್ಟಿರ್ತೀವಿ. ಕ್ಯಾಪ್ ಆಗಿರ್ಬೋದು, ಮಿನಾಕ್ಸಿಡಲ್ ಆಗಿರ್ಬೋದು ಕ್ಲೀನ್ ಮಾಡೋದಕ್ಕೆ, ಮತ್ತು ಅವ್ರಿಗೆ ಡರ್ಮಾ ರೋಲರನ್ನು ಕೂಡ ಕೊಟ್ಟಿರ್ತೀವಿ. ಅವರು 1.5 ಮಂತ್ ಆದಮೇಲೆ ಅವರು ಡರ್ಮಾ ರೋಲರನ್ನು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ಯಾವ ಶ್ಯಾಂಪೂ ಹೊಂದಾಣಿಕೆ ಆಗುತ್ತೆ ಆ ಶ್ಯಾಂಪೂವನ್ನು ಕೊಟ್ಟಿರ್ತೀವಿ. ಹರ್ಬಲ್ ಆಯಿಲ್ ಕಂಪ್ಲೀಟ್, ಇದಕ್ಕೆ ಸಪ್ಲಿಮೆಂಟ್ ಆಗಿ ಒಂದು ಕ್ಯಾಪ್ಸೂಲ್ಸನ್ನು, ಹರ್ಬಲ್ ಕ್ಯಾಪ್ಸೂಲ್ಸನ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಕಂಪ್ಲೀಟ್ ಇದೆಲ್ಲ ನಿಮಗೆ ಕಿಟ್ಟಲ್ಲಿ ಪ್ರೊವೈಡ್ ಮಾಡ್ತಾರೆ.
ಓಕೆ, ಏನು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ಬೇರೆ ಬೇರೆ ರೀತಿಯಾದಂತ ಒಂದು ಪ್ರೊಫೆಷನ್ಸ್ ಇರುತ್ತೆ ಅಂತ. ಈಗ ಇಚ್ಛೆ ಇರೋರು ನಾನು ಜಾಯ್ನ್ ಆಗಬೇಕು, ನಾನು ಅಲ್ಲಿ ವರ್ಕ್ ಮಾಡಬೇಕು ಅನ್ನೋರಿಗೆ ನೀವು ಯಾವ್ದಾದ್ರು ಒಂಥರ ಈಗ ಟೀಚಿಂಗ್ ಆಗಿರ್ಬೋದು ಅಥವಾ ಒಂದು ಅಕಾಡೆಮಿ ಪ್ರೊವೈಡ್ ಮಾಡುವಂತ ಏನಾದ್ರು ಇದೆಯಾ ಪ್ರಾವಿಷನ್ ಅಂತ? ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ ಅಕಾಡೆಮಿ ಅಂತ ಸ್ಟಾರ್ಟ್ ಆಗಿದೆ. ಇವಾಗ ಆಲ್ರೆಡಿ ಸೆಕೆಂಡ್ ಬ್ಯಾಚ್ ನಡೀತಾ ಇದೆ. ಸೊ ಇನ್ ಕೇಸ್ ನಿಮಗೂ 10th ಆದಮೇಲೆ ಯಾವ ಕೋರ್ಸ್ ಮಾಡೋದು ಅಥವಾ ಈ ಫೀಲ್ಡಲ್ಲಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಈ ಕೋರ್ಸನ್ನು ತೊಗೊಬೋದು. ಕಂಪ್ಲೀಟ್ 3 months ಕೋರ್ಸ್ ಇರುತ್ತೆ. ಸೊ ನೀವು ಒಂದ್ಸತಿ ಸರ್ಟಿಫೈ ಆದಮೇಲೆ ನಿಮಗೆ ನಮ್ಮಲ್ಲೇ ಪ್ಲೇಸ್ಮೆಂಟ್ಸ್ ಇರುತ್ತೆ. ಯಾಕೆಂದರೆ ನಮ್ಮದು 15ಕ್ಕೂ ಹೆಚ್ಚು ಬ್ರಾಂಚಸ್ ಇರೋ ಕಾರಣ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಮಲ್ಲೇ ಇರುತ್ತೆ. ನಿಮಗೆ ಪ್ಲೇಸ್ಮೆಂಟ್ಸ್ ನಮ್ಮಲ್ಲಿ ಮಾಡ್ತೀವಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇದಕ್ಕಿಂತ ಒಳ್ಳೆ ಅಪರ್ಚುನಿಟಿ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಹೊರಗಡೆನೂ ಕೂಡ ಹೋಗಿ ವರ್ಕ್ ಮಾಡ್ಬೋದು. ಆ ಸರ್ಟಿಫಿಕೇಟನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ ಮಾನಸ, ಇನ್ನು ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟ್ರಿ ಅಂತ ಹೇಳಿದಾಗ ನಾವು ಹೇರ್ ಬಗ್ಗೆ ತುಂಬಾನೇ ವಿಚಾರ ಮಾತಾಡಿದ್ವಿ. ಅಡ್ವಾಂಟೇಜಸ್ ಆಗಿರ್ಬೋದು, ಹಾಗೇನೆ ಟ್ರೀಟ್ಮೆಂಟ್ ಬಗ್ಗೆ, ಯಾವ ರೀತಿ ನಾವು ನೋಡ್ಕೋಬೇಕು ನಮ್ಮ ಆರೋಗ್ಯವನ್ನ ಹೇರ್ ಕೂದಲಿಗೆ ಸಂಬಂಧಪಟ್ಟಂಗೆ ಅಂತ. ಸ್ಕಿನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇದೆ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಮೇಯ್ನ್ ಆಗಿ ಅಂತ? ಸ್ಕಿನ್ಗೆ ರಿಲೇಟೆಡ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಖಂಡಿತ ಅದಕ್ಕೆ ಸೊಲ್ಯೂಷನ್ ನಮ್ಮಲ್ಲಿದೆ. ಅಂದರೆ ಸ್ಕಿನ್ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಕೆಲವರಿಗೆ ಆಕ್ನಿ ಪ್ರಾಬ್ಲಮ್ ಇರುತ್ತೆ. ಇವಾಗ ಫೀಲ್ಡ್ ಅಂದರೆ ಫ್ಯಾಷನ್ ಫೀಲ್ಡಲ್ಲಿ ಇರೋರಿಗೆ ಫುಲ್ ಬಾಡಿ ವೈಟ್ನಿಂಗ್ ಆಗಿರ್ಬೋದು, ಕೆಲವರಿಗೆ ಈ ರ್ಯಾಷಸ್ ಥರ ಆಗಿರುತ್ತೆ, ರೆಡ್ಡಿಶ್ ಮಾರ್ಕ್ ಥರ, ಸೊ ಅದ್ರ ರಿಮೂವಲ್ ಆಗಿರ್ಬೋದು, ಪಿಗ್ಮೆಂಟೇಷನ್, ಪದೇ ಪದೇ ವ್ಯಾಕ್ಸಿಂಗ್ ಮಾಡಿ ಸೊ ತುಂಬ ಪೇನ್ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಲೇಸರ್ ಹೇರ್ ರಿಮೂವಲ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಸ್ಕಿನ್ ರಿಲೇಟೆಡ್ ನಿಮ್ಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಬೇಕಾದರೂ ಹೇರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಓಕೆ, ನಾವು ಪುರುಷರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಯಾಕೆ ಹೇರ್ ಫಾಲ್ ಆಗುತ್ತೆ, ಅವರಿಗೆ ಜಾಸ್ತಿ ಬಾಲ್ನೆಸ್ ಸಮಸ್ಯೆಯಿಂದ ಹೇಗೆ ಹೊರಬರ್ಬೋದು ಅಂತ. ಇದೇ ಒಂದು ಪ್ರಾಬ್ಲಮ್ ಮಹಿಳೆಯರಲ್ಲಿ ಬಂತು ಅಂದ್ರೆ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ? ಅವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಮಹಿಳೆಯರಲ್ಲಿ ನೋಡ್ತೀವಿ ಅಂತಂದ್ರೆ ಒಂದು ಪ್ಯಾಟರ್ನ್ ಲೈನಲ್ಲಿ ಅವರಿಗೆ ಬಾಲ್ನೆಸ್ ಅಂತ ಇರುತ್ತೆ. ಸೊ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಜೆಸ್ಟ್ ಮಾಡ್ತೀವಿ. ಇನ್ ಕೇಸ್ ಅವ್ರು ಏನಾದರೂ ಪ್ಯಾಚ್ ಮಾಡಿಸ್ಕೊಬೇಕಂದ್ರೆ ಖಂಡಿತವಾಗ್ಲೂ ಅವರು ಅದನ್ನು ಮಾಡಿಸ್ಕೊಬೋದು. ಓಕೆ ಮಾನಸ, ಕಾರ್ಯಕ್ರಮಕ್ಕೆ ಬಂದು ಮುಖ್ಯವಾಗಿ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎರಡರ ಬಗ್ಗೆ ಧನ್ಯವಾದ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಹಾಫ್ ಬಾಲ್ನೆಸ್ ಅಥವಾ ಕಂಪ್ಲೀಟ್ ಬಾಲ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಹೇರ್ ಅಂಡ್ ಸ್ಕಿನ್ ಫ್ಯಾಕ್ಟರಿಗೆ ಭೇಟಿ ಕೊಟ್ಟು ನಿಮ್ಮ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.